ವಿಧಾನಸೌಧದಲ್ಲಿ ಎಂಎಲ್ಎಗಳನ್ನ ಹೊರಗೆ ಹಾಕಬಹುದು, ಆದರೆ ನಾಯಿಗಳನ್ನ ಹೊರ ಹಾಕೋದಕ್ಕಾಗಲ್ಲ. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಾಯಿಗಳ ಪರ ಇದ್ದವರು ಇದ್ದಾರೆ, ವಿರೋಧ ಇದ್ದವರು ಇದ್ದಾರೆ. ಹೀಗಾಗಿ ಅವುಗಳನ್ನ ಹೊರಗೆ ಹಾಕೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಾಯಿಗಳನ್ನ ಹೊರ ಹಾಕೋದಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅಂತ ಯುಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮೀಟಿಂಗ್ಗೆ ಪ್ರಾಣಿ ದಯಾ ಸಂಘದವರನ್ನು ಕೂಡ ಕರಿತೀವಿ. ನಾಯಿಗಳ ಕಾಟದಿಂದ ವಾಕಿಂಗ್ ಮಾಡುವವರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಮೀಟಿಂಗ್ ಕರೀತಾ ಇದ್ದೀನಿ, ಯಾಕೆಂದ್ರೆ ವಿಧಾನಸೌಧದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಅವುಗಳನ್ನ ವಿರೋಧಿಸೋರು ಇದ್ದಾರೆ, ಅವುಗಳ ಪರವಾಗೂ ಇದ್ದಾರೆ. ಅವುಗಳನ್ನ ಹೊರಗೆ ಹಾಕೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಎಂಎಲ್ಎಗಳನ್ನ ಒಂದು ಪಕ್ಷ ಹೊರಗೆ ಹಾಕ್ಬೋದೇನು, ನಾಯಿಗಳನ್ನ ಹೊರ ಹಾಕಕ್ಕಾಗ್ತಾ ಇಲ್ಲ, ಅದೇ ಸಮಸ್ಯೆ ಆಗ್ಬಿಟ್ಟಿದೆ. ಹೀಗಾಗಿ ಪ್ರಾಣಿ ದಯಾ ಸಂಘದವ್ರನ್ನು ಕೂಡ ಕರೆಸಿ ಮೀಟಿಂಗ್ ಮಾಡಿ ಇದ್ರ ಸಂಬಂಧ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಯುಟಿ ಖಾದರ್ ಅವರು ಇದ್ರ ಸಂಬಂಧ ಮಾತನಾಡಿದ್ದಾರೆ. ಮತ್ತೆ ವಿಶೇಷ ಅಂತ ಹೇಳಿದ್ರೆ ನಮಗೆ ನಾಯಿಗಳ ಹಾವಳಿ ಬಹಳ ಜಾಸ್ತಿ. ಇದು ಪರ ಇರುವವರು ಇದ್ದಾರೆ, ವಿರೋಧವಿದ್ದವರು ಕೂಡ ಇದ್ದಾರೆ. ಅದಕ್ಕಾಗಿ ಒಂದು ಮೀಟಿಂಗ್ ಕರೆದಿದ್ದಾನೆ. ಈಗ ಇದರ ಒಂದು ಸಮಸ್ಯೆ ಬಗ್ಗೆ ಅಲ್ಲಿ ನಮ್ಮ ಕಾಂಪೌಂಡ್ ಒಳಗಡೆ ಇರುವಂತ ಬಹಳಷ್ಟು ಸಮಯದಿಂದ ದಟ್ ಇಸ್ ದೇ ಥಿಂಗ್ ಇಸ್ ದೇ ಟೆರಿಟರಿ. ನಾವು ನಮ್ಗಿಂತ ಜಾಸ್ತಿ ಅದಕ್ಕೆ ಪವರ್ ಇದೆ ಅಲ್ಲಿ. ಹೌದು, ಅದೇನು ಹೇಳಿದಲ್ಲ. ಅದಕ್ಕೆ ನನಗೆ MLA ಹೊರಗೆ ಹಾಕ್ಬೋದು, ಇವನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ. ಅದಕ್ಕೆ ನಾನೀಗ ಚೀಫ್ ಸೆಕ್ರೆಟರಿ ಮತ್ತು ಈ ಪೆಟ್ ನಮ್ಮ ಪ್ರಾಣಿದ ಕಮಿಟಿ ಮತ್ತು ನಾವೆಲ್ಲ ಇದಕ್ಕೆ ಒಂದು ಮೀಟಿಂಗ್ ಏನದು ಇದೊಂದು ಅಂದರೆ ಯಾವ ರೀತಿ ಅದನ್ನು ನಾವು ಅದಕ್ಕೆ ಕೂಡ ಒಂದು ಅನ್ಯಾಯ ನೋವಾಗಬಾರ್ದು. ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ಅಥವಾ ಬರುವಂಥ ಇದು ಕೆಲವೊಮ್ಮೆ ನಾವಷ್ಟು ಚೆನ್ನಾಗಿ ಮಾಡಿರ್ತೇವೆ ಕಾರ್ಪೆಟೆಲ್ಲ, ಇದು ನಾವು ಒಳಗಡೆ ಇಡೀ ಸುತ್ತಾಡ್ತಾ ಇಡೀ ಬಹುಶಃ ಕೆಲವೊಂದು ವಿಷಯ ಇದಾಗ್ತದೆ. ಕೆಲವು ಬಂದಾಗ ಮಕ್ಕಳು ಇಲ್ಲ ಅಟ್ಯಾಕ್ ಈ ಬೆಳಿಗ್ಗೆ ಕೆಲವು ಜನ ಕಂಪ್ಲೇಂಟ್ ಹೆದರ್ತಾರೆ. ಕೆಲವರು ಅದರಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ. ಕೆಲವರು ನಮ್ಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಇವನೇನು ಹೆದರಿಕೆ ಆಗ್ತದೆ, ಏನು ಮಾಡೋದಿಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಜನ ಅಂತೆಲ್ಲ. ಆ ರೀತಿ ಒಬ್ಬ ಒಂದು ಒಪಿನಿಯನ್ ಇದೆ. ಸೊ ಒಂದು ಅಮಿಕೇಬಲ್ ಆಗಿ ಅದನ್ನು ಚೆನ್ನಾಗಿ ಹೇಗೆ ಯೂಸ್ ಮಾಡ್ಬೋದು, ಒಂದು ಅವರಿಗೆ ಸಪ್ರೇಟ್ ನಮ್ಮ ಪ್ಲೇನ್ ಅದಕ್ಕೆ ಒಂದು ಸಪ್ರೇಟ್ ಒಂದು ಜಾಗ ಕೊಟ್ಟು ಅಲ್ಲಿ ಅದನ್ನು ಯಾರಿಗೆ ಮೇಂಟೆನೆನ್ಸ್ ಒಬ್ಬರಿಗೆ